ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿತ್ ಶ್ರುತಿ. ಇದು ಒಂದು ಸಿಂಪಲ್ ಸಂಡೇ ವ್ಲಾಗು. ಒಂದು ಸ್ಮಾಲ್ ಗೆಟ್ ಟುಗೆದರ್ ಇತ್ತು. ಅವತ್ತು ನಾವು ಏನು ಮಾಡಿದ್ವಿ, ಒಂದು ನಾನ್ ವೆಜ್ ಸಾಂಬಾರು ಮಾಡಿದ್ವಿ. ಆ ಸಾಂಬಾರನ್ನ ಹೇಗೆ ಮಾಡಿದ್ವಿ ಅನ್ನೋದು ಒಂದು ಟ್ಯುಟೋರಿಯಲ್, ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಿರೋದು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದೊಂದು ಸ್ಮಾಲ್ ಎಕ್ಸೈಟ್ಮೆಂಟ್. ನಾನ್ ವೆಜ್ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತೆ. ಹಾಗೆ ನಮಗೂ ಕೂಡ. ಆವತ್ತು ನಾವು ತರಕಾರಿ ಸಾಂಬಾರನ್ನ ಮಾಡಿದ್ವಿ. ಮೇಕೆ ತಲೆ ಹಾಗೆ ಮೇಕೆದೇ ಕಾಲು. ಅದಕ್ಕೆ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಇದೆಲ್ಲ ನಮ್ಮ ಅಮ್ಮಂದೇ ರೆಸಿಪಿ. ನಮ್ಮಮ್ಮ ಯಾವ ಥರ ಮಾಡಿದರು ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಬರೀ ತಲೆ ಮತ್ತು ಕಾಲಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ, ಬರೀ ಮೂಳೆ ಥರನೇ ಇರುತ್ತೆ. ಅದಕ್ಕೆ ಸಪ್ರೇಟಾಗಿ ಒಂದು 1/2 kg ಮಾಂಸ ಹಾಕ್ಸಿದ್ರೇ ಚೆನ್ನಾಗಿರೋದು ನಿಜವಾಗ್ಲೂ ತಿನ್ನೋದಕ್ಕೆ. ಇದನ್ನು ರೆಸಿಪಿ ಮತ್ತು ಹುಡಿ, ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾರಲ್ವ, ಅದನ್ನೆಲ್ಲ ನಮ್ಮ ಮನೇಲಿ ಹೋಮ್ ಮೇಡೇ ಮಾಡಿರೋದು. ಸೊ ನಿಮ್ಗೆ ಅದು ಲಿಂಕ್ ಬೇಕಂತ ಹೇಳಿದರೆ ನಾವು ನೆಕ್ಸ್ಟ್ ಟೈಮ್ ಮಾಡ್ಕೋಬೇಕಾದ್ರೆ ಅದನ್ನು ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀಟಾಗಿ ಫಸ್ಟು ಇದನ್ನು ತೊಳ್ಕೊಬೇಕು. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟೇ ತೊಳೆಯೋದು. ಅದರಲ್ಲಿ ಏನೇ ಇದ್ರೂ ನೀಟಾಗಿ. ಕೆಲವ್ರಿಗೆ ರಕ್ತ ಇದ್ದರೆ ಇಷ್ಟ ಆಗಲ್ವಲ್ಲ, ಸೊ ಫಸ್ಟ್ ಅದನ್ನು ನೀಟಾಗಿ ತೊಳೆದು, ಇದಕ್ಕೇನು ನಾವು ಸ್ವಲ್ಪನೂ ಕೂಡ ಆಯಿಲ್ ಹಾಕಿಲ್ಲ. ಅಂದರೆ ಅದೇ ಕೊಬ್ಬು ನೆಣ ಈ ಥರ ಎಲ್ಲ ಇರುತ್ತಲ್ವ, ಅದೇನೇ ಆಯಿಲ ಬಿಟ್ಟಿರುತ್ತೆ. ನಿಜವಾಗ್ಲೂ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೇನು ಆಯಿಲ ಫಸ್ಟು ಹಾಕ್ಕೊಂಡಿಲ್ಲ. ಜಸ್ಟ್ ಈ ಥರ ಮಾಂಸನ ಹಾಕಿಬಿಟ್ಟು ಅದಕ್ಕೆ ಕುಕ್ಕರ್ಗೆ ಹಾಕಿದ್ದೀವಿ. ಅದಾದಮೇಲೆ ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಅದಕ್ಕೆ ವಿಷಲ್ಗೆ ಹಾಕಿಸ್ಕೊತೀವಿ. 2ರಿಂದ 3 ವಿಷಲ್ ಆದರೆ ಸಾಕು. ಅದಾದಮೇಲೆ ಮತ್ತೆ ಹುಡಿ ಎಲ್ಲ ಹಾಕಿಬಿಟ್ಟು ಮಾಡಬೇಕಾದ್ರೆ ಬೇಯುತ್ತೆ. ಇದು ಸ್ವಲ್ಪ ಒಂದು ಕುದಿ ಇದಾಗಲಿ. ಆಮೇಲೆ ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, 1-2 ಲೋಟನ. ಆಮೇಲೆ ಇದನ್ನು 3 ವಿಷಲ್ ಹಾಕಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದನ್ನು ಈರುಳ್ಳಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇರೋದು. ಈರುಳ್ಳಿ ಎಲ್ಲ ತುಂಬ ಫಂಗಸ್ ಬಂದಂಗೆ ಆಗಿರುತ್ತೆ. ಮುಂಚೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಈರುಳ್ಳಿ ತೊಳೆದಿರೋ ನೆನಪೇ ಇಲ್ಲ. ಇವಾಗ ನೋಡಿ ಈರುಳ್ಳಿ ಎಲ್ಲ ಯಾವ ಥರ ಒಂದು ಲೇಯರ್ ಫುಲ್ ತೆಗಿಬೇಕಾಗುತ್ತೆ, ಎಷ್ಟು ಫಂಗಸ್ ಬಂದು ನಿಂತಿರುತ್ತೆ. ಅದೆಲ್ಲ ನಿಜವಾಗ್ಲೂ ಹಾಗೆ ತಿಂದರೆ ಹೆಲ್ತ್ ನಿಜ ಹಾಳಾಗುತ್ತೆ. ಸೊ ನಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡ್ಕೊಂಡು ತಿನ್ನಬೇಕಲ್ಲ. ಸೊ ನಾನೇನು ಮಾಡ್ತೀನಿ, ಅದನ್ನು ಒಂದು ಲೇಯರ್ನ ತೆಗೆದುಬಿಡ್ತೀನಿ. ಒಂದು ಲೇಯರ್ನ ತೆಗೆದು ಈ ಥರ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ನಾವು ಯೂಸ್ ಮಾಡ್ಕೊಳ್ಳೋದು. ನೋಡಿ ಈ ಥರ ನೀರು ಹಾಕ್ಕೊಂಡು ಕುದಿ ಬಿದ್ದ ಮೇಲೆ ಇದು ತಲೆ ಮತ್ತು ಕಾಲು, ನೀವು ಮೇಕೆದಾದ್ರೂ ತೊಗೋಬೋದು, ಇಲ್ಲಾಂದರೆ ಕುರಿದಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಆಮೇಲೆ ಈ ಥರ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಹಾಕಿಸ್ಬೋದು. ಅದಾದಮೇಲೆ ಮೆಣಸಿನ್ಕಾಯಿ 6 ಮೆಣಸಿನ್ಕಾಯಿ, 3ರಿಂದ 4 ಹೆಸರು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಆಮೇಲೆ ಮೀಡಿಯಮ್ ಸೈಜಿದು 3ರಿಂದ 4 ಈರುಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಮಸಾಲೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ಕೊಳ್ಳಿ. ಓಕೆ, ಇದು ಇವಾಗ ಸ್ವಲ್ಪ ನೀರು ಬೇಕಾದಷ್ಟು. ಈರುಳ್ಳಿ ಖಾರ ಅದಕ್ಕೆ ಆಯಿತು. ಇವಾಗ ನಾನು ಕಾಯಿ ಖಾರ ಅಂತ ಮಾಡ್ಕೊತಾರಲ್ಲ, ಇದು ಆಲ್ಮೋಸ್ಟ್ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ. ಸಪ್ರೇಟ್ ಖಾರನೇ ನಾವು ಮಾಡ್ಕೊಳ್ಳೋದು ಅಂತ. ಕಾಯಿ ಖಾರಕ್ಕೆ ನಾವು ಕಾಯಿ ಮತ್ತು ಶುಂಠಿ ಹಾಗೆಯೇ ಸ್ವಲ್ಪ ಹುಡಿನ ನಾವು ಮಾಡ್ಕೊತೀವಿ. ಈ ಥರ ಓಪನ್ ಮಾಡಿ ಇವಾಗ ಇದರಲ್ಲಿ ತಲೆ ಮತ್ತು ಕಾಲು ಅಷ್ಟು ಮಾತ್ರ ಇದೆ. ನಾವು ಇದಕ್ಕೊಂದು ಅರ್ಧ kg ಮಟನ್ ಹಾಕ್ತೀವಿ. ನಿಮಗೆ ಬೇಕಂದರೆ ನೀವು ಮಟನ್ ಹಾಕ್ಕೊಳ್ಳಿ, ಬೇಡ ಅಂದರೆ ನಿಮ್ಮ ಇಷ್ಟ.
ಕಾಲು, ಇದಕ್ಕೆ ಅರ್ಧ kg ಮಟನ್ ಹಾಕೋತಾ ಇದೀವಿ. ಯಾಕೆಂದರೆ ಇದು ಸಾಂಬಾರು ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಿಮ್ಗೆ ಇಷ್ಟ ಇದ್ದರೆ ನೀವು ಮಟನ್ ಹಾಕ್ಕೊಳ್ಳಿ, ಬೇಡ ಅಂದರೆ ಬರೀ ತಲೆ ಮಾತ್ರ ಮಾಡ್ಕೊಳ್ಳಿ. ಇದರಲ್ಲೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ ಅಂತ. ಮತ್ತು ನೋಡಿ ಇದು ನೀರು ಬಂದಿದೆಯಲ್ಲ, ಇದು ಸೂಪ್ ಥರ ಕೂಡ ಕುಡಿಬೋದು ನೀವು. ಚೆನ್ನಾಗಿ 4 ವಿಷಲ್ ಹಾಕ್ಸಿ ಅದ್ರದ್ದು ಇದು ರಾಸೆ ಎಲ್ಲ ಇಲ್ಲಿ ಬಿಟ್ಕೊಂಡಿರುತ್ತೆ. ಇದು ಸೂಪ್ ಥರ ಬೇಕಾದ್ರೆ ನೀವು ಕುಡಿಬೋದು. ಕೈಕಾಲು ನೋವಿಗೆ, ಮಂಡಿ ನೋವಿಗೆ, ಬ್ಯಾಕ್ ಪೇಯ್ನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ನಾವು ದೊಡ್ಡವರು ಕೂಡ ಕುಡಿಬೋದು ಇದನ್ನು. ಅರ್ಧ kg ಮಟನ್ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಫಸ್ಟ್ ಇದು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಮಾಡಿದ್ವಲ್ಲ, ಆ ಕಾರಣ ಇದಕ್ಕೆ ಹಾಕ್ತಾಯಿದ್ದೀವಿ. ಮತ್ತು ಏನು ನಾವು ಉಪ್ಪನ್ನ ಹಾಕೋಕ್ಕೆ ಹೋಗೋದಿಲ್ಲ. ಇಷ್ಟು ಈ ಕಾರಣ ಇದಕ್ಕೆ ಹಾಕಿಬಿಟ್ಟು ಅದಾದಮೇಲೆ ಚೆನ್ನಾಗಿ ಆ ಖಾರದಲ್ಲಿ ಖಾರ ಎಲ್ಲ ಅದಕ್ಕೆ ಇಟ್ಕೊಳ್ಳೋ ಥರ ನೀಟಾಗಿ ಅದನ್ನು ತಿರುಗಿಸ್ಕೊತಾ ಇದ್ದೀವಿ. ಇದನ್ನು ನೀಟಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ನಾವು ಹೋಮ್ ಮೇಡ್ ಮಸಾಲೆ ಯೂಸ್ ಮಾಡೋದು. ಯಾವುದು ನಾವು ಅಂಗಡಿಯಿಂದ ತೊಗೊಂಬಂದು ಯಾವುದನ್ನು ನಾವು ಯೂಸ್ ಮಾಡಲ್ಲ. ಇದಕ್ಕೆ ತೋರಿಸ್ತೀನಿ. ತೆಂಗಿನಕಾಯಿ, ಒಂದು ಟೊಮೊಟೊ, ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆ, ಆಮೇಲೆ ಮಸಾಲೆ ಪುಡಿ ನಾವು ಹೋಮ್ ಮೇಡ್ ಅದು ರೆಡಿ ಮಾಡಿರೋದು ನಾನು ತೋರಿಸ್ತೀನಿ ನಿಮಗೆ. ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಲ್ಲ. ನಾನ್ ವೆಜ್ಗಾಗಲಿ, ತರಕಾರಿ ಸಾಂಬಾರಿಗಾಗಲಿ, ಚಿಕನ್ ಸಾಂಬಾರಿಗಾಗಲಿ, ತಲೆ ಮಾಂಸಕ್ಕಾಗಲಿ ನಾನು ಏನಕ್ಕೂ ಯೂಸ್ ಮಾಡಲ್ಲ. ಎಲ್ಲ ಹೋಮ್ ಮೇಡ್ ಪುಡಿನೇ ನಾವು ಮಾಡಿ ಇಟ್ಕೊಳ್ಳೋದು. ಇದ್ರಲ್ಲಿ ಗ್ಯಾಸ್ಟ್ರಿಕ್ ಆಗಲ್ಲ. ಎಲ್ಲ ಥರ ಕಾಳು ಮಿಕ್ಸ್ ಮಾಡಿರ್ತೀವಿ. ಇದು ಪುಡಿದು ನಿಮಗೆ ರೆಸಿಪಿ ಬೇಕಂದರೆ ನಾವು ನೆಕ್ಸ್ಟು ನಿಮಗೆ ಅದನ್ನು ನಾವು ಮಾಡಿದಾಗ ನಿಮ್ಗೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀವಿ. ಓಕೆನಾ? ಅದು ಸ್ವಲ್ಪ ಟೈಮ್ ಬೆಂದಿರುತ್ತಲ್ವಾ, ಸೊ ನಾವು ಅದನ್ನು ಕಾಯಿ, ಶುಂಠಿ ಇದನ್ನೆಲ್ಲ ರುಬ್ಕೊಂಡಿರ್ತೀವಲ್ವ. ಕೆಲವ್ರು ಕಡಲೆ ಹಾಕ್ಕೊತಾರೆ, ನಾವು ಕಡಲೆ ಹುಡಿಗೂ ಹಾಕ್ಕೊಂಡಿರ್ತೀವಿ ಮತ್ತು ಇದಕ್ಕೂ ಹಾಕ್ಕೊತೀವಿ, ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸೊ ಅದನ್ನೆಲ್ಲ ಇದಕ್ಕೆ ಹಾಕಿ ಮತ್ತು ಉಪ್ಪೆಲ್ಲ ಕರೆಕ್ಟಾಗಿದೆಯೋ ನೋಡಿ, ಮತ್ತು ನಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನ ಮತ್ತು ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ವಿಷಲ್ಗೆ ಹಾಕಿಸ್ಕೊತೀವಿ. ಕೆಲವರು ಒಂದೇ ಸಲ ವಿಷಲ್ಗೆ ಹಾಕಿಸ್ಕೊತಾರೆ. ತುಂಬ ಎಳೆ ಮರಿ ಈ ಥರ ಏನಾದ್ರೂ ಇದ್ದರೆ, ಇಲ್ಲ ಸ್ವಲ್ಪ ಅದು ಬಲ್ತಿದೆ ಅನ್ನೋ ಫೀಲಿಂಗ್ ನಮಗೆ ಬರ್ತಿದೆ ಅಂತಂದರೆ ಫಸ್ಟ್ ಮಾಂಸನ ಒಂದು 3 ವಿಷಲ್ಸ್ ಹಾಕಿಸ್ಕೊತೀವಿ. ಅದಾದಮೇಲೆ ಎಷ್ಟು ನೀರೆಲ್ಲನೂ ಹಾಕಾದ್ಮೇಲೆ ಮತ್ತೆ ವಿಷಲ್ ಹಾಕಿಸ್ಕೊತೀವಿ. ಇದು ಬ್ರೈನ್ ಅಂತಾರಲ್ಲ, ಅದು ಮುಂಚೆ ಎಲ್ಲ ಹಳ್ಳಿ ಸ್ಟೈಲಲ್ಲಿ ಇದಕ್ಕೊಂದು ವೈಟ್ ಬಟ್ಟೆನ ಕಟ್ಬಿಟ್ಟು ಸಾಂಬಾರು ಮಾಡೋದ್ರೊಳಗೆ ಹಾಕೋರು. ಯಾಕೆಂದರೆ ಅವಾಗೆಲ್ಲ ಕುಕ್ಕರ್ ಇಲ್ಲ, ಪಾತ್ರೆಯಲ್ಲೆಲ್ಲ ಅದು ತಿರುಗಿದ್ರೆ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ ಅಂತ. ಇವಾಗೆಲ್ಲ ಏನಂದರೆ ಬಟ್ಟೆ ಕಟ್ಟೋದೇನು ಅವಶ್ಯಕತೆ ಇಲ್ಲ. ಅದು ಹಂಗೆ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು ವಿಷಲ್ ಆದರೆ ಸಾಕು, ಗಟ್ಟಿಯಾಗಿರ್ತದೆ. ಇದೆಲ್ಲ ಹಾಕ್ತೀವಿ. ಅದನ್ನು ಮತ್ತೆ ಸೌಟಲ್ಲಿ ಈ ಥರ ತಿರುಗಿಸ್ಬಾರ್ದು, ಹಾಗೆ ಗಟ್ಟಿಯಾಗುತ್ತೆ. ಮತ್ತೆ ಒಂದು ವಿಷಲ್ ಹಾಕಿಸ್ಕೊಳ್ಳಿ. ವಯಸ್ಸಾದವರು ಯಾರಾದರೂ ಇದ್ದರೆ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಬೆಂದಿರಬೇಕಂದ್ರೆ 2 ವಿಷಲ್ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ 1 ವಿಷಲ್ ಓಕೆ. ಅವತ್ತು ನಾವು ಇನ್ನೂ ತುಂಬ ರೆಸಿಪೀಸ್ ಮಾಡಿದ್ವಿ, ಬಟ್ ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಹಾಗೆಯೇ ನಾವು ಅವತ್ತು ಆಯಿಲ್ ಯೂಸ್ ಮಾಡ್ದಲ್ಲೇ ಕಬಾಬ್ ಕೂಡ ಮಾಡಿದ್ವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನಾವು ಅವತ್ತು ಏನೇನು ರೆಸಿಪಿ ಮಾಡಿದ್ವಿ ಅನ್ನೋದನ್ನು ಕೂಡ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸಂಡೇ ಸ್ಪೆಷಲ್ ಏನು? ಸಂಡೇ ಸ್ಪೆಷಲ್ಲು ರಾಗಿ ಮುದ್ದೆ, ಚಿಕನ್ ಕಬಾಬು, ಇದು ತಲೆಕಾಲು ಸಾಂಬಾರು, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಆಮೇಲೆ ಇದು ಚಿಕನ್ ಫ್ರೈ, ಆಮೇಲೆ ಅನ್ನ. ಇದು ಸಂಡೇ ಸ್ಪೆಷಲ್.